ನಮಸ್ತೆ ಕುಟುಂಬದವರೇ, HY ಕುಟುಂಬಕ್ಕೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ವಾ? ಹಾಗಿದ್ರೆ ಮತ್ತೆ ತಡ, ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ. ನಾವು ಮಾಡಿರೋ ಎಲ್ಲ ರೆಸಿಪಿಗಳು ನಿಮಗೆ ಮೊದಲು ಬಂದು ತಲುಪುತ್ತವೆ. ಇವತ್ತಿನ ಸ್ಪೆಷಲ್ ಏನು ಅಂತ ಗೊತ್ತಾಯ್ತಲ್ವಾ? ವೆಜಿಟೇಬಲ್ ಪಲಾವ್ ಮಾಡೋದು ನಿಮಗೆ ಗೊತ್ತಿದೆಯಾ? ಗೊತ್ತಿಲ್ಲ ಅಂದರೆ ನಮ್ಮ ವಿಡಿಯೋ ನೋಡಿ, ಪೂರ್ತಿಯಾಗಿ ನೋಡಿ. ಮತ್ತೆ ತಡ, ಬನ್ನಿ ಬೇಕಾಗುವ ಸಾಮಗ್ರಿ ನೋಡೋಣವಾ? ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಶುಂಠಿ ಮತ್ತು ಉದ್ದಿನಬೇಳೆ, ಅರಿಶಿಣ, ಗೋಡಂಬಿ, ಚಕ್ಕೆ, ಚಕ್ರಮೊಗ್ಗು, ಕಾಳುಮೆಣಸು, ಲವಂಗ, ಏಲಕ್ಕಿ, ಆನಂತರ ಪಲಾವ್ ಎಲೆ, ನಂತರ ಸೋಂಪು, ಕೊಬ್ಬರಿ, ಹಸಿಮೆಣಸಿನಕಾಯಿ, ಎಲೆಕೋಸು, ಹೂಕೋಸು, ಈರುಳ್ಳಿ, ಬಟಾಣಿ, ಕರಿಬೇ ಸೊಪ್ಪು, ನಂತರ ಟೊಮೊಟೊ, ಕ್ಯಾರೆಟ್, ಬೀನ್ಸ್ ಮತ್ತು ಕ್ಯಾಪ್ಸಿಕಮ್. ನಂತರ ನಾವಿಲ್ಲಿ 3 ಪಾವ್ ಅಕ್ಕಿ ತೊಗೊಳ್ತಿದ್ದೀವಿ. ನಾರ್ಮಲ್ ಅಕ್ಕಿ. ಚೆನ್ನಾಗಿ 2 ರಿಂದ 3 ಬಾರಿ ತೊಳ್ಕೊಳ್ಳಿ. ಬೇಕಾಗುವ ಸಾಮಗ್ರಿಗಳನ್ನು ನೋಡ್ಕೊಂಡಾಯಿತು. ಪಲಾವ್ ಹೇಗೆ ಮಾಡೋದು ಅಂತ ನೋಡೋಣ. ಗ್ಯಾಸ್ ಹಚ್ಚಿದ ನಂತರ ಕುಕ್ಕರ್ ಇಡಿ. ಕುಕ್ಕರು ಸ್ವಲ್ಪ ಬಿಸಿಯಾದ ನಂತರ ನಾವಿಲ್ಲಿ 4 ಚಮಚ ಎಣ್ಣೆಯನ್ನು ಹಾಕ್ತಿದ್ದೀವಿ. 2 ಚಮಚ ತುಪ್ಪವನ್ನು ಕೂಡ ನಾವು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀವಿ. ನಂತರ ಅರ್ಧ ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನ್ ಜೀರಿಗೆ ಚಟಪಟ ಅಂದ ನಂತರ ನಾವಿಲ್ಲಿ 1 ಸ್ಪೂನ್ ಕಡಲೆಬೇಳೆ, ನಂತರ 1 ಸ್ಪೂನ್ ಉದ್ದಿನಬೇಳೆಯನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀವಿ. ಆ ನಂತರ ನಾವಿಲ್ಲಿ ಸ್ವಲ್ಪ ಒಂದು 15ರಿಂದ 20 ಗೋಡಂಬಿಯನ್ನು ಕೂಡ ನಾವಿದಕ್ಕೆ ಸೇರಿಸ್ಕೊಳ್ತಾ ಇದ್ದೀವಿ. ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿನೂ ಸೇರಿಸ್ಕೋಬೋದು. ಟೇಸ್ಟು ಚೆನ್ನಾಗಿರುತ್ತೆ. ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಎಣ್ಣೆ ತುಪ್ಪದಲ್ಲೇ ಚೆನ್ನಾಗಿ ಇದು ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆದ ನಂತರ ಕರಿಬೇ ಸೊಪ್ಪನ್ನು ಕೂಡ ನಾವು ಹಾಕ್ಕೊಳ್ತಾ ಇದ್ದೀವಿ. 1 ಎಸಳು ಕರಿಬೇ ಸೊಪ್ಪು. ಚೆನ್ನಾಗಿ ಕರಿಬೇ ಸೊಪ್ಪು ಕೂಡ ಚಟಪಟ ಅನ್ನೋ ಹಾಗೆ ಫ್ರೈ ಆಗಲಿ. ನಂತರ ನಾವು ಈರುಳ್ಳಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀವಿ. ಆನಂತರ ಬಟಾಣಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀವಿ. ನಂತರ ಸ್ವಲ್ಪ ಕ್ಯಾಬೇಜ್, ಆನಂತರ ಹೂಕೋಸು, ಅದೇ ಗೋಬಿ ಅಂತಾರಲ್ಲ ಅದು, ಆನಂತರ ಕ್ಯಾಪ್ಸಿಕಮನ್ನು ಕೂಡ ನಾವು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀವಿ. ನಂತರ ಬೀನ್ಸನ್ನು ಕೂಡ ನಾವು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀವಿ. ನಾವು ಎಲ್ಲ ಸಾಮಗ್ರಿಗಳನ್ನು ಸ್ಟಾರ್ಟಿಂಗಲ್ಲೇ ಹಾಕಿದ್ದೀವಿ. ಹೋಗಿ ನೋಡ್ಕೊಳ್ಳಿ ಎಷ್ಟೆಷ್ಟು ಬೇಕು ಅಂತ, ಓಕೆನಾ? ನಂತರ ನಾವಿಲ್ಲಿ 1 ಕ್ಯಾರೆಟನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀವಿ ಹೆಚ್ಚಿದ್ದು. ನಿಮಗೆ ಸಣ್ಣಕ್ಕೆ ಬೇಕಂದ್ರೆ ಸಣ್ಣಕ್ಕೆ ಹೆಚ್ಕೊಳ್ಳಿ, ದೊಡ್ಡಕ್ಕೆ ಬೇಕಂದ್ರೆ ದೊಡ್ಡಕ್ಕೂ ಹೆಚ್ಕೋಬೋದು. ನಂತರ ನಾವಿಲ್ಲಿ 3 ಟೊಮೊಟೊನ್ನು ಕೂಡ ಹೆಚ್ಕೊಂಡಿರೋದನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಅಯ್ಯೋ, ನಮ್ಮನೇಲಿ ಇಷ್ಟೊಂದು ತರಕಾರಿ ಇಲ್ಲ ಅಂತ ಹೇಳಿದರೆ ಯಾವ ತರಕಾರಿ ಇದೆ, ತರಕಾರಿಯಲ್ಲಿ ನೀವು ಕೂಡ ಮಾಡ್ಬೋದು. ಕ್ಯಾರೆಟು, ಬೀಟ್ರೋಟು, ಆಲೂಗಡ್ಡೆ, ಗೆಡ್ಡೆಕೋಸು, ಈ ಥರ. ಮುಳುಗಾಯಿ ಮಾತ್ರ ಹಾಕೋಕೆ ಹೋಗಬೇಡಿ. ಇದು ಫ್ರೈ ಆಗಲಿ. ನಾವು ಮಿಕ್ಸಿ ಜಾರ್ಗೆ ಮಸಾಲವನ್ನು ರುಬ್ಕೊಳ್ಳೋಣ ಬನ್ನಿ. ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, 8 ಹಸಿಮೆಣಸಿನಕಾಯಿ, ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ನಂತರ ನಾವಿಲ್ಲಿ ಅರ್ಧ ಬಟ್ಲಷ್ಟು ಹಸಿ ಕೊಬ್ಬರಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀವಿ. ನಂತರ 4 ಲವಂಗ, 2 ಏಲಕ್ಕಿ, ನಾವಿಲ್ಲಿ ಸ್ವಲ್ಪ ಸಣ್ಣಗಿರೋಂಥ ಚಕ್ಕೆಯನ್ನು ಕೂಡ 4 ತೊಗೊಂಡಿದ್ದೀವಿ. ದೊಡ್ಡ ಚಕ್ಕೆ ಇದ್ದರೆ 1 ತೊಗೊಳ್ಳಿ. ನಂತರ 1 ಚಕ್ರಮೊಗ್ಗು, 15 ಕಾಳುಮೆಣಸು, 1/4 ಟೇಬಲ್ ಸ್ಪೂನಷ್ಟು ಸೋಂಪು, 1/4 ಟೇಬಲ್ ಸ್ಪೂನಷ್ಟು ನಾವಿಲ್ಲಿ ಜೀರಿಗೆ ಹಾಕ್ಕೊಂಡ್ವಿ. ಇದನ್ನು ಮಿಕ್ಸಿಗೆ ಚೆನ್ನಾಗಿ ರುಬ್ಕೊಳ್ಳಿ, ನುಣ್ಣಗೆ ರುಬ್ಕೊಳ್ಳಿ. 1 ಪಲಾವ್ ಎಲೆ ಹಾಕ್ಕೊಂಡಿದ್ದೀವಿ. ಚೆನ್ನಾಗಿ ಫ್ರೈ ಆಗಿದೆ ನೋಡ್ಬೋದು ನೀವಿಲ್ಲಿ. ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ನಂತರ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀವಿ. ಆ ನಂತರ ನಾವಿಲ್ಲಿ 1/4 ಟೇಬಲ್ ಸ್ಪೂನಷ್ಟು ಅರಿಶಿಣವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ. ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಒಗ್ಗರಣೆ ಪ್ರತಿಯೊಂದು ತರಕಾರಿಗೂ ಹತ್ಕೊಳ್ಳುತ್ತೆ. ನಂತರ ನಾವಿಲ್ಲಿ ರುಬ್ಬಿದ ಮಿಶ್ರಣವನ್ನು ಕೂಡ ಈಗ ಏನು ರುಬ್ಕೊಂಡ್ವಲ್ಲ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಕೈ ಆಡಿ.
ಚೆನ್ನಾಗಿ ಕೈ ಹಿಡ್ಕೊಳ್ಳಿ. ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ನಮ್ಮ ವೀಡಿಯೋಗಳನ್ನು ನೋಡಿ ಸಬ್ಸ್ಕ್ರೈಬ್ ಆಗಿ. ಆನಂತರ ನಾವಿದಕ್ಕೆ 3 ಪಾವ್ ಅಕ್ಕಿನ ಚೆನ್ನಾಗಿ ತೊಳ್ಕೊಂಡು ಹಾಕ್ಕೊಳ್ತಾ ಇದ್ದೀವಿ. 2 ರಿಂದ 3 ಬಾರಿ ಚೆನ್ನಾಗಿ ತೊಳ್ಕೊಂಡು ಹಾಕ್ಕೊಳ್ಳಿ. ನಿಮಗೆ ಯಾವ ಪ್ರಮಾಣದಲ್ಲಿ ಬೇಕೋ ಆ ಪ್ರಮಾಣದಲ್ಲಿ ನೀವು ಮಾಡ್ಕೋಬೋದು. ನಾವು ಇಲ್ಲಿ 3 ಪಾವ್ ತೊಗೊಂಡಿದ್ದೀವಿ. ನಂತರ ಚೆನ್ನಾಗಿ ಈ ಥರ ಮೇಲೆ ಕೆಳಗೆ ಮಾಡಿ ಫ್ರೈ ಮಾಡ್ಕೊಳ್ಳಿ. ನಾವು ಎಷ್ಟು ಫ್ರೈ ಮಾಡ್ಕೊಳ್ತೀವಲ್ವ ಈ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಪಲಾವ್ ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಓಕೆನಾ. ನಂತರ ನಾವಿದಕ್ಕೆ ಎಷ್ಟು ಬೇಕೋ ಅಷ್ಟು, ಈಗ ನಾವು ಹೇಳಿದ್ವಲ್ಲ ಮುಂಚಿಂದನೂ 1 ಕಪ್ಪಿಗೆ 2 ಕಪ್ನಷ್ಟು ಹಾಕ್ಕೊಳ್ಳಿ. ಪಲಾವಿಗೆ ಜಾಸ್ತಿ ತರಕಾರಿ ಹಾಕಿರೋದ್ರಿಂದ ನೀವೇನು ಮಾಡಿ, ತರಕಾರಿಯಲ್ಲೇ ಕೂಡ ನೀರಿನ ಅಂಶ ಇರೋದ್ರಿಂದ 1 ಕಪ್ ಅಕ್ಕಿ ತಗೊಂಡ್ರೆ 1.5 ಕಪ್ ನೀರು ಹಾಕಿ, 2 ಕಪ್ ಅಕ್ಕಿ ತಗೊಂಡ್ರೆ 3.5 ಕಪ್ಪು ನೀರು ಹಾಕಬೇಕು. ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಪಲಾವ್ ಉದ್ರಾಗ ಬೇಕಂದರೆ ಸ್ವಲ್ಪ ನೀರನ್ನು ಕಡಿಮೆ ಹಾಕ್ಕೊಳ್ಳಿ. ನಂತರ ನಾವಿಲ್ಲಿ ಲಾಸ್ಟಿಗೆ ಇನ್ನೇನು ಕೊತ ಕುದೀತಾ ಇದೆ ಅಂತ ಅಂದಮೇಲೆ ಟೇಸ್ಟ್ ನೋಡಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಇಲ್ಲಿ ಹಾಕಿದ್ದೀವಿ. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡ್ಬೋದು ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವಿ, ಎಷ್ಟು ಚೆನ್ನಾಗಿ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ತಾವೋ ಅದರ ಮೇಲೆ ನಮ್ಮ ಪಲಾವ್ ಬರುತ್ತೆ. ಯಾವುದೇ ಅಡುಗೆ ಆಗಲಿ ಅಷ್ಟೇ, ನಾವು ಸ್ವಲ್ಪ ಶ್ರಮಪಟ್ಟು ಇಷ್ಟಪಟ್ಟು ಕಷ್ಟಪಟ್ಟು ಮಾಡಲೇಬೇಕು, ಆವಾಗೇ ಔಟ್ಪುಟ್ ಚೆನ್ನಾಗಿ ಬರುತ್ತೆ. ನೋಡ್ಬೋದು. ನೀವು ಟೇಸ್ಟ್ ನೋಡ್ಕೊಳ್ಳಿ. ಲಾಸ್ಟಿಗೆ ಕುಕ್ಕರ್ ಮುಚ್ಚೋಕ್ಕಿಂತ ಮುಂಚೆ ಚೆನ್ನಾಗಿ ಟೇಸ್ಟ್ ನೋಡಿ ಉಪ್ಪೆಲ್ಲ ಕರೆಕ್ಟ್ ಇತ್ತಾ ಅಂತ ಹೇಳಿದರೆ ಕುಕ್ಕರ್ನ ಮುಚ್ಚಿ ವಿಷಲ್ ಎತ್ತಿ ನೋಡಿ, ಎಲ್ಲೂ ಆವಾಗ ಹೋಗಬಾರ್ದು. ರಬ್ಬರ್ನು ಕೂಡ ಚೆನ್ನಾಗಿ ತೊಳೆದು ಕುಕ್ಕರ್ನ ಮುಚ್ಚಿ 1 ವಿಷಲ್ ಆಗಲಿ. ನೋಡ್ಬೋದು 1 ವಿಷಲ್ ಆಯಿತು. ಸ್ವಲ್ಪ ಹೊತ್ತು ಬಿಟ್ಟು ತೆಗೆದು ನೋಡಿದ್ವಿ. ನೋಡಿಲಿ ಎಷ್ಟು ಚೆನ್ನಾಗಿ ಬಂದಿದೆ ಪಲಾವ್. ನೋಡ್ಬೋದಲ್ಲ ಎಷ್ಟು ಚೆನ್ನಾಗಿದೆ, ಉದ್ರಾಗಿದೆ ಪಲಾವ್. ನೋಡ್ಬೋದು ನೀವು. ಅವೇನೋ ತಯಾರಾಯ್ತು. ಮೊಸರು ಬಜ್ಜಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲು ನಾವಿಲ್ಲಿ ಸ್ವಲ್ಪ ತುರಿದಿರುವಂತಹ ಸೌತೆಕಾಯಿ ಹಾಕ್ಕೊಳ್ತಾ ಇದ್ದೀವಿ. ನಂತರ ಸ್ವಲ್ಪ ತುರಿದಿರುವಂತಹ ಕ್ಯಾರೆಟನ್ನು ಕೂಡ ನಾವು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀವಿ. ನಂತರ ಟೊಮೊಟೊ ಹಣ್ಣು, ನಂತರ ನಾವಿದಕ್ಕೆ ಸಣ್ಣಗೆ ಹೆಚ್ಚಿದ ಈರುಳ್ಳಿಯನ್ನು ಕೂಡ ನಾವು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಆನಂತರ ನಾವಿದಕ್ಕೆ ಮೊಸರನ್ನು ಕೂಡ ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ, ಸ್ವಲ್ಪನೇ ಮಾಡ್ಕೊಳ್ಳಿ, ಫ್ರೆಶ್ಶಾಗಿ ಮಾಡ್ಕೊಂಡು ತಿನ್ನಿ. ನೋಡ್ಬೋದು ಈಗ ಮೊಸರು ಬಜ್ಜಿ ಕೂಡ ತಯಾರಾಯಿತು. ನೋಡಿದ್ರಲ್ಲ, ಟಣ್ ವೆಜ್ ಪಲಾವ್ ಜೊತೆ ಮೊಸರು ಬಜ್ಜಿ ಸವಿಯಲು ಸಿದ್ಧವಾಗಿದೆ ಸ್ನೇಹಿತರೆ. ಅಯ್ಯಯ್ಯೋ, ಆ ಕಡೆ ಇಡೋಣ ಈ ಕಡೆ ಇಡೋಣ, ಯಾವ ಕಡೆ ಇಟ್ಟು ತೋರಿಸೋಣ ನಿಮಗೆ? ಓಕೆ, ಈ ಆ್ಯಂಗಲ್ ತುಂಬ ಚೆನ್ನಾಗಿದೆ, ನೋಡ್ಕೊಳ್ಳಿ. ನಾವು ಮಾಡಿರೋ ಪಲಾವ್ ಸೂಪರಾಗಿ ಬಂದಿತ್ತು. ನೀವು ಕೂಡ ಮನೇಲಿ ಟ್ರೈ ಮಾಡಿ ಕಮೆಂಟ್ ಮೂಲಕ ತಿಳಿಸಿ.